Good morning, my dear students. Welcome to Political Science class. In the last class, we had discussed about basic political concept. Today, we are going to discuss about Unit 4, Constitution and Government. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತಹ ಒಂದು ಅವಧಿಯಲ್ಲಿ ನಾವು ರಾಜ್ಯಶಾಸ್ತ್ರದ ಮೂಲ ಅಥವಾ ರಾಜ್ಯಶಾಸ್ತ್ರದ ಮೂಲಭೂತ ರಾಜಕೀಯ ಪರಿಕಲ್ಪನೆಯ ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ಸಂವಿಧಾನ ಮತ್ತು ಸರ್ಕಾರ ಅಧ್ಯಾಯ 4 ಇದರ ಒಂದು ಮೀನಿಂಗ್, ಡೆಫಿನೇಷನ್ಸ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಅರ್ಥ, ವ್ಯಾಖ್ಯೆ ಮತ್ತು ಅದರ ಮಹತ್ವದ ಕುರಿತಾಗಿ ತಿಳಿಯೋಣ. ಸೊ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ಹಾಗಿದ್ದರೆ ನಿಮಗೆ ಏನು ಗೊತ್ತಿದೆ? ಸಂವಿಧಾನ ಎಂದರೇನು? ಯಾವಾಗ ಜಾರಿಗೆ ಬಂತು ಸಂವಿಧಾನ ಎನ್ನುವಂಥದ್ದು? ಸಾಮಾನ್ಯವಾಗಿ ನೀವು ಪ್ರೌಢಶಾಲೆಯಲ್ಲಿ ಇದನ್ನು ತಿಳ್ಕೊಂಡು ಬಂದಿರ್ತೀರಿ. ಸಂವಿಧಾನ ಎಂದರೆ ಏನು, ಅದು ಯಾವಾಗ ಜಾರಿಗೆ ಬಂದಿರುವಂಥದ್ದು, ಅದರೆಲ್ಲ ಏನೆಲ್ಲ ಅಂಶಗಳಿದೆ ಎನ್ನುವಂಥದ್ದನ್ನು ನಾವು ಸಾಮಾನ್ಯ ಮಟ್ಟದಲ್ಲಿ ಅಥವಾ ಒಂದು ಸಾಮಾನ್ಯ ಜ್ಞಾನವನ್ನು ಹೊಂದಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಕಾನ್ಸ್ಟಿಟ್ಯೂಷನ್ ಈಸ್ ಎ ಬಾಡಿ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿಚ್ ಮೇ ಬಿ ದರ್ ರಿಟನ್ ಆರ್ ಅನ್ರಿಟನ್. ಸಾಮಾನ್ಯವಾಗಿ ಸಂವಿಧಾನ ಎನ್ನುವಂಥದ್ದು ಒಂದು ರಾಷ್ಟ್ರಕ್ಕೆ ಬೇಕೇ ಬೇಕು. ಸಂವಿಧಾನ ಇಲ್ಲದೇ ಇರುವಂಥ ರಾಜ್ಯ ಎನ್ನುವಂಥದ್ದು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಸಹ ಸಾಧ್ಯ ಇಲ್ಲ. ಒಂದೊಮ್ಮೆ ಇದ್ದರೂ ಸಹ ಅಲ್ಲಿ ಹೆಚ್ಚಿನದಾಗಿ ಅರಾಜಕತೆಯ ಪ್ರಭುತ್ವ ಎನ್ನುವಂಥದ್ದು ತಾಂಡವವಾಡುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡುವಂಥ ವಿಷಯವಾಗಿರುವಂಥದ್ದನ್ನು ನೋಡ್ತೀವಿ. ಸಂವಿಧಾನವು ಕಾನೂನುಗಳ ಸಂಹಿತೆಯಾಗಿದ್ದು, ಆ ಸಂವಿಧಾನ ಲಿಖಿತ ಇಲ್ಲವೇ ಅಲಿಖಿತವಾಗಿರಬಹುದು. ಇದೊಂದು ಕಾನೂನುಗಳ ಸಂಹಿತೆ. ನೋಡಿ, ಸಾಮಾನ್ಯವಾಗಿ ಒಂದು ಸ್ಕೂಲ್, ಒಂದು ಕಾಲೇಜ್ ಅಂತ ನಾವು ತಗೊಂಡ್ರೆ ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇರುತ್ತೆ. ಶಿಸ್ತನ್ನು ಕಾಪಾಡಲಿಕ್ಕಾಗಿ ಕಾನೂನುಗಳು, ದೇಶದಲ್ಲಿ ಶಿಸ್ತನ್ನು ಕಾಪಾಡಲಿಕ್ಕಾಗಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಈಗ ಒಂದು ಸ್ಟೂಡೆಂಟ್ ಆದಂಥವನು ಏನು ಕೆಲಸ ಮಾಡಬೇಕು, ಅಥವಾ ಫಾರ್ ಎಕ್ಸಾಂಪಲ್ ನಿಮಗೆ ಸಬ್ಜೆಕ್ಟನ್ನು ಕೊಟ್ಟಿರುವಂಥದ್ದು ಹಿಸ್ಟ್ರಿ ಇದೆ, ಎಕನಾಮಿಕ್ಸ್ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ಕನ್ನಡ ಇದೆ, ಇಂಗ್ಲೀಷ್ ಇದೆ, ಸಂಸ್ಕೃತ ಇದೆ, ಹಿಂದಿ ಇದೆ. ಸಪ್ರೇಟ್ ಆದಂಥ ಒಂದಿಷ್ಟು ಸಬ್ಜೆಕ್ಟ್ಗಳು ಇರುವಂಥದ್ದನ್ನು, ವಿಷಯಗಳು ಇರುವಂಥದ್ದನ್ನು ನೀವು ನೋಡ್ತೀರಿ. ಅದೇ ಇಂಗ್ಲೀಷ್ ಬುಕ್ಕಲ್ಲಿ ಕನ್ನಡವನ್ನು ಕೊಟ್ಟಿರ್ತಾರ, ಕನ್ನಡ ಸಿಲೆಬಸ್ಸನ್ನು ಕೊಟ್ಟಿರ್ತಾರ, ಕನ್ನಡ ಪಾಠವನ್ನು ಕೊಟ್ಟಿರ್ತಾರ? ಇಲ್ಲ. ಕನ್ನಡ ಬುಕ್ಕಲ್ಲಿ ಪೊಲಿಟಿಕಲ್ ಸೈನ್ಸನ್ನು ಸೇರಿಸಿರ್ತಾರಾ, ಕೊಟ್ಟಿರ್ತಾರಾ? ಇಲ್ಲ. ಕನ್ನಡಕ್ಕೆ ಇಷ್ಟು ಸಿಲೆಬಸ್ ಅಂತ ಇರುತ್ತೆ, ಇಂಗ್ಲೀಷಿಗೆ ಇಂತಿಷ್ಟು ಸಿಲೆಬಸ್ ಅಂತ ಇರುತ್ತೆ, ಇತಿಹಾಸಕ್ಕೆ ಎಷ್ಟು ಸಿಲೆಬಸ್ ಅಂತ ಇರುತ್ತೆ. ಇತಿಹಾಸದಲ್ಲಿ ಇದನ್ನೇ ನಾವು ಓದಬೇಕು, ಸಂಸ್ಕೃತದಲ್ಲಿ ಇದನ್ನೇ ನಾವು ಅಧ್ಯಯನವನ್ನು ಮಾಡಬೇಕು ಅನ್ನುವಂಥದ್ದನ್ನು ಒಂದು ಸಿಲೆಬಸ್ಸನ್ನು ಕೊಟ್ಟಿರ್ತಾರೆ ಅಲ್ವಾ. ನೋಡಿ, ಒಂದು ಸಬ್ಜೆಕ್ಟಿಗೆ ಸಿಲೆಬಸ್ ಇರುತ್ತೆ ಅಂತಂದರೆ, ಇಂತಿಷ್ಟು ಮಾತ್ರ ಓದಬೇಕು ಅಂತ ಒಂದು ಬುಕ್ಕನ್ನು ಕೊಟ್ಟಿರ್ತಾರೆ ಅಂತಂದರೆ, ಇಡೀ ದೇಶದ ಶಿಸ್ತನ್ನು, ಇಡೀ ದೇಶದ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಬೇಕು ಅಂತಂದರೆ ಅಲ್ಲಿ ಒಂದು ಬುಕ್ ಇರಬೇಕಲ್ವ. ಆ ಬುಕ್ಕೇ ಯಾವುದು? ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಇದು ಏನಾಗಿರುವಂಥದ್ದು? ಸೊ ಕಾನ್ಸ್ಟಿಟ್ಯೂಷನ್ ಈಸ್ ಎ ಬಾಡಿ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿಚ್ ಮೇ ಬಿ ದ ರಿಟನ್ ಆರ್ ಅನ್ರಿಟನ್. ಸಂವಿಧಾನವು ಕಾನೂನುಗಳ ಸಂಹಿತೆಯಾಗಿದ್ದು, ಇದೊಂದು ಲಿಖಿತವಾಗಿಯೂ ಇರಬಹುದು ಅಥವಾ ಅಲಿಖಿತವಾಗಿಯೂ ಇರಬಹುದು ಎನ್ನುವಂಥದ್ದನ್ನು ನಾವು ನೋಡಬಹುದು. ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸಂವಿಧಾನ ಅಂತಂದರೆ ಏನಪ್ಪ? ದೇಶದ ಕಾನೂನುಗಳು ಮತ್ತು ಕಾಯ್ದೆಗಳು ಇರುವಂಥದ್ದು. ಅಂದರೆ ದೇಶ ಎನ್ನುವಂಥದ್ದು ಸುವ್ಯವಸ್ಥಿತವಾಗಿ ನಡೆದುಕೊಂಡು ಹೋಗಲಿಕ್ಕೆ ಯಾರ್ಯಾರ ಕೆಲಸ ಏನೇನು ಅಂತ ಬರೆದಿಡುವಂಥದ್ದು, ಅಥವಾ ಇಲ್ಲದೇ ಸಹ ಇರಬಹುದು. ಲಿಖಿತವಾಗಿಯೂ ಇರ್ಬೋದು, ಅಲಿಖಿತವಾಗಿಯೂ ಸಹ ಇರ್ಬೋದು. ಪ್ರೆಸಿಡೆಂಟ್ ಇಸ್ ಎ ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ. ಭಾರತದ ಮೊದಲ ಪ್ರಜೆಯಾದಂಥ ರಾಷ್ಟ್ರಪತಿ ಏನು ಕೆಲಸ ಮಾಡಬೇಕು ಅದನ್ನು ಎಲ್ಲಿ ಹೇಳಿದ್ದಾರೆ? ಸಂವಿಧಾನದಲ್ಲಿ ಹೇಳಿದ್ದಾರೆ. ಗೌರ್ನಮೆಂಟ್, ಸರ್ಕಾರ ಏನು ಕೆಲಸ ಮಾಡಬೇಕು, ರಾಜ್ಯ ಏನು ಕೆಲಸ ಮಾಡಬೇಕು, ಪ್ರಜೆಗಳಿಗೆ ಯಾವೆಲ್ಲ ಹಕ್ಕು ಮತ್ತು
ಸ್ವಾತಂತ್ರ್ಯ ಮತ್ತು ಹಕ್ಕು ಮತ್ತು ಕರ್ತವ್ಯಗಳನ್ನು ನೀಡಬೇಕು ಎನ್ನುವುದೆಲ್ಲವನ್ನು ಸಹಿತವಾಗಿ ಎಲ್ಲಿ ಬರೆದಿಡಲಾಗಿದೆ? ಭಾರತದಲ್ಲಿ ಸಂವಿಧಾನದಲ್ಲಿ ಬರೆದಿಡಲಾಗಿದೆ. ಅಂದರೆ ದೇಶದ ಸುವ್ಯವಸ್ಥಿತ ಆಡಳಿತ ಎನ್ನುವಂಥದ್ದು ನಡೀಲಿಕ್ಕೆ, ಅಥವಾ ದೇಶದ ಆಡಳಿತ ಎನ್ನುವಂಥದ್ದು ಸುವ್ಯವಸ್ಥಿತವಾಗಿ ನಡಿಬೇಕು ಅಂತಂದರೆ ಅಲ್ಲಿ ಏನಿರಬೇಕಾಗತ್ತೆ? ಸಂವಿಧಾನ ಇರಬೇಕಾಗತ್ತೆ. ಸಂವಿಧಾನ ಅಂತಂದರೆ ಅಲ್ಲಿ ಏನಿರುತ್ತೆ? ನೀತಿ ಮತ್ತು ನಿಯಮಗಳು ಅಥವಾ ಕಾನೂನುಗಳು ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇಟ್ ಈಸ್ ರಿಲೇಟೆಡ್ ಟು ದಿ ಸ್ಟೇಟ್ ಆ್ಯಂಡ್ ಇಟ್ಸ್ ಅಥಾರಿಟಿ ಇನ್ ರಿಲೇಷನ್ಸ್ ಟು ಪೀಪಲ್ ಆಫ್ ಸ್ಟೇಟ್. ಇಸ್ ಎ ಕಾನ್ಸ್ಟಿಟ್ಯೂಷನ್ ಈಸ್ ಎ ಫಂಡಮೆಂಟಲ್ ಲಾ ಆಫ್ ಲ್ಯಾಂಡ್. ಮೂಲಭೂತವಾದಂಥ ಕಾನೂನು, ಸಾಮಾನ್ಯವಾದಂಥ ಶಾಸಕಾಂಗ ಮಾಡಿದಂಥ ಕಾನೂನುಗಳನ್ನು ನಾವು ನೋಡ್ತೀವಿ. ಆ ಶಾಸಕಾಂಗ ಮಾಡಿದಂಥ ಕಾನೂನುಗಳಿಗೆ ಯಾವುದು ಮೂಲ ಆಗಿರುವಂಥದ್ದು? ಸಂವಿಧಾನವೇ ಮೂಲಾಧಾರವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಲವಾರು ಕಾಯ್ದೆ ಕಾನೂನುಗಳನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಸೊ ಎಲ್ಲದಕ್ಕೂ ಸಹ ಮೂಲ ಕಾನೂನು, ಇಸ್ ಟು ದಿ ಫಂಡಮೆಂಟಲ್ ಲಾ, ಮೂಲಭೂತವಾದಂಥ ಕಾನೂನು ಎನ್ನುವಂಥದ್ದು ಸಂವಿಧಾನ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ದೇಶದಲ್ಲಿರುವಂಥ ಕಾಯ್ದೆ ಕಾನೂನುಗಳ ಒಂದು ಸಂಹಿತೆ ಏನಿದೆ ಅದನ್ನು ನಾವು ಸಂವಿಧಾನ ಅಂತ ಕರೆಯುವಂಥದ್ದನ್ನು ನಾವು ನೋಡ್ತೀವಿ. ಸೊ ದಿ ವರ್ಡ್ ಕಾನ್ಸ್ಟಿಟ್ಯೂಷನ್ ವಾಸ್ ಫಸ್ಟ್ ಯೂಸ್ಡ್ ಬೈ ಕಿಂಗ್ ಹೆನ್ರಿ ಆಫ್ ದಿ ಇಂಗ್ಲೆಂಡ್. ಸೊ ಈ ಒಂದು ಸಂವಿಧಾನ ಎನ್ನುವಂಥದ್ದನ್ನು ಮೊದಲ ಬಾರಿಗೆ ಬಳಸಿದಂಥವರು ಹೆನ್ರಿ, 6ನೇ ಹೆನ್ರಿ ಎನ್ನುವಂಥವನು ಇಂಗ್ಲೆಂಡ್ನಲ್ಲಿ ಆಧುನಿಕ ಯುಗದಲ್ಲಿ ಮೊದಲ ಬಾರಿಗೆ ಸಂವಿಧಾನ, ಫಸ್ಟ್ ಯೂಸ್ಡ್ ಆನ್ ಕಾನ್ಸ್ಟಿಟ್ಯೂಷನ್ ಇಸ್ 60th century. When he issued his set of his rules with his title Constitution of Claret. Constitution of Claret. ಈ ಒಂದು ಮೊದಲ ಬಾರಿಗೆ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಎನ್ನುವಂಥ ಪದವನ್ನು ಬಳಸಿದಂಥವನು ಯಾರಾಗಿದ್ದಾನೆ? ಇಲ್ಲಿ 2ನೇ ಹೆನ್ರಿ, ರಾಜ 2ನೇ ಹೆನ್ರಿ ಎನ್ನುವಂಥವನು ಆಧುನಿಕ ಯುಗದಲ್ಲಿ ಮೊದಲ ಬಾರಿಗೆ ಇದನ್ನು ತಿಳಿಸಿರುವಂಥದ್ದನ್ನು ಅಥವಾ ಹೇಳಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅದು ಯಾವುದರಲ್ಲಿ ಹೇಳಿರುವಂಥವನು? ಇವನು ಹೊರಡಿಸಿದಂಥ ಕಾನೂನುಗಳ ಸಂಹಿತೆಗೆ ಒಂದು ಹೆಸರನ್ನು ನೀಡಿರುವಂಥದ್ದನ್ನು ನಾವು ನೋಡ್ತೀವಿ. ಸಂವಿಧಾನದ ಕ್ಲಾರಿಟ್ ಎಂದು ಹೆಸರು ನೀಡಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಹಾಗಾಗಿ ಮೊದಲ ಬಾರಿಗೆ ಆಧುನಿಕ ಯುಗದಲ್ಲಿ ಸಂವಿಧಾನದ ಎಂದು ಪದವನ್ನು ಬಳಸಿದಂಥವನು ಹೆನ್ರಿ ಸೆಕೆಂಡ್, 2ನೇ ಹೆನ್ರಿ ಆಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇಟ್ ಈಸ್ ದಿ USA adopted is the constitution in 1789. Say ಅಮೇರಿಕನ್ ರೆವಲ್ಯೂಷನ್ ಹ್ಯಾಲ್ಡ್ ಇನ್ 1776. ಅಮೇರಿಕಾದಲ್ಲಿ 1776ರಲ್ಲಿ ಕ್ರಾಂತಿ ಎನ್ನುವಂಥದ್ದು ನಡೆದಿರುವಂಥದ್ದನ್ನು ನಾವು ನೋಡ್ತೀವಿ. ಯಾಕಾಗಿ ಕ್ರಾಂತಿ ನಡೀತಪ್ಪ ಅಂತಂದರೆ ಸಂವಿಧಾನಕ್ಕೋಸ್ಕರವಾಗಿ. ಅಲ್ಲಿರುವಂಥ ದುರಾಡಳಿತದ ವಿರುದ್ಧವಾಗಿಯೇ ಹೋರಾಟ ನಡೆದು ಕ್ರಾಂತಿ ನಡೆದು USA has adopted in own constitution in 1789. ಮೊದಲ ಬಾರಿಗೆ this has earned to the distinctions of the being the first written constitution of the world. ಇಡೀ ಪ್ರಪಂಚದಲ್ಲಿಯೇ ಮೊದಲ ಬಾರಿಗೆ ಲಿಖಿತ ಸಂವಿಧಾನವನ್ನು ಹೊಂದಿರುವಂಥ ರಾಷ್ಟ್ರ ಅಂತಂದರೆ ಅಮೇರಿಕಾ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಅಮೇರಿಕಾದ ಸಂವಿಧಾನ ವಿಶ್ವದಲ್ಲಿಯೇ ಪ್ರಥಮ ಲಿಖಿತ ಸಂವಿಧಾನವಾಗಿರುವಂಥದ್ದನ್ನು ಕಾಣ್ತೀವಿ. ಇದು 1789ರಲ್ಲಿ ಸಂವಿಧಾನವನ್ನು ಅಳವಡಿಸಿಕೊಂಡಿರುವಂಥದ್ದನ್ನು ನೋಡ್ಬೋದು. ಹಾಗಾಗಿ ಈ ಒಂದು ಸಂವಿಧಾನದ ರಚನೆ ಎನ್ನುವಂಥದ್ದು ವಿಶ್ವದ ಪ್ರತಿಯೊಂದು ರಾಷ್ಟ್ರಗಳಿಗೆ ಮಾದರಿಯಾಗಿ ನಿಂತಿರುವಂಥದ್ದನ್ನು ನಾವು ನೋಡ್ತೀವಿ. ಇತರ ರಾಷ್ಟ್ರಗಳಿಗೆ ಮಾದರಿಯಾಗಿ ನಿಂತು ಉಳಿದ ರಾಷ್ಟ್ರಗಳು ಸಹ ಸಂವಿಧಾನವನ್ನು ಹೊಂದಲಿಕ್ಕೆ ಒಂದು ಅವಕಾಶವನ್ನು ಅಥವಾ ಆ ರೀತಿಯಾದಂತಹ ಒಂದು ಬಯಕೆಯನ್ನು ಆ ರಾಷ್ಟ್ರಗಳು, ಬೇರೆ ರಾಷ್ಟ್ರಗಳು ಈಡೇರಿಸಿಕೊಳ್ಳಿಕ್ಕೆ ಸಹಾಯಕಾರಿಯಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಹಾಗಾಗಿ ಫಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆರ್ ಅಡಾಪ್ಟೆಡ್ ಇನ್ USA. ಮೊದಲ ಬಾರಿಗೆ ಇಡೀ ಪ್ರಪಂಚದಲ್ಲಿ ಅಮೇರಿಕಾ ಎನ್ನುವಂಥದ್ದು ಲಿಖಿತ ಸಂವಿಧಾನವನ್ನು ಹೊಂದಿರುವಂಥದ್ದನ್ನು ಇಲ್ಲಿ ನಾವು ನೋಡಬಹುದಾಗಿದೆ.
ನೆಕ್ಸ್ಟ್, this root word of the term constitution is a derived from the Latin word is constitute. It means an act of the establishing something or to frame or to compose. Which means constitute means it means establishing something or to frame or to compose. ಸಂವಿಧಾನ ಎನ್ನುವಂಥದ್ದು ಒಂದು ಕನ್ನಡ ಪದ. ಈ ಕನ್ನಡ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಈ ಕಾನ್ಸ್ಟಿಟ್ಯೂಷನ್ ಎನ್ನುವಂಥ ಪದ ಏನಿದೆ, ಲ್ಯಾಟಿನ್ ಪದವಾದಂತಹ ಕಾನ್ಸ್ಟಿಟ್ಯೂಟ್ದಿಂದ ಬಂದಿರುವಂಥದ್ದನ್ನು ನಾವು ನೋಡ್ಬೋದು. ಹಾಗಿದ್ರೆ ಈ ಕಾನ್ಸ್ಟಿಟ್ಯೂಟ್ ಅಂತಂದರೆ ಅರ್ಥ ಏನು? ಯೋಜಿಸು, ನಿಯೋಜಿಸು, ಸಂಯೋಜಿಸು, ರಚಿಸು, ಹೀಗೆ ಹಲವು ಅರ್ಥಗಳನ್ನು ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ. ಕಾನ್ಸ್ಟಿಟ್ಯೂಟ್ ಎನ್ನುವಂಥ ಪದದಿಂದ ಬಂದಿರುವಂಥದ್ದನ್ನು ನೋಡ್ತೀವಿ. ಅಂದರೆ ಸಂಯೋಜಿಸು, ಯೋಜಿಸು, ನಿಯೋಜಿಸು, ರಚಿಸು, ಸ್ಥಾಪಿಸು ಎಂಬ ಅರ್ಥವನ್ನು ನೀಡುವಂಥದ್ದು. ಏನನ್ನು ರಚಿಸಬೇಕು? ಏನನ್ನು ಸಂಯೋಜಿಸಬೇಕು? ಕಾನೂನುಗಳನ್ನು ಸಂಯೋಜಿಸಬೇಕು. ಕಾನೂನುಗಳನ್ನು ಸಂಯೋಜಿಸಿ ಒಂದು ಕಡೆಗೆ ಕ್ರೋಢೀಕರಣ ಮಾಡಿಡಬೇಕು ಅಥವಾ ದಾಖಲೆಯ ರೂಪದಲ್ಲಿ ಇಡಬೇಕು. ಅದನ್ನೇ ಸಂವಿಧಾನ ಅಂತ ಕರೆಯುವಂಥದ್ದು. ದೇಶದ ಎಲ್ಲ ಪ್ರತಿಯೊಂದು ನಾಗರಿಕ ಇರ್ಬೋದು, ಪ್ರತಿಯೊಂದು ವ್ಯವಸ್ಥೆಗಳು ಇರ್ಬೋದು, ಪ್ರತಿಯೊಬ್ಬ ಅಧಿಕಾರಿ ಇರ್ಬೋದು, ಅವರ ಅಧಿಕಾರ ಏನು ಎನ್ನುವುದರ ಕುರಿತಾಗಿ ಅಥವಾ ರಾಜ್ಯದ ಕಾರ್ಯಗಳು ಏನು ಎನ್ನುವುದರ ಕುರಿತಾಗಿ ಒಂದು ವ್ಯವಸ್ಥಿತವಾದಂಥ ಯೋಜನೆಯನ್ನು ರೂಪಿಸಿ ಅದನ್ನು ಕ್ರೋಢೀಕರಿಸಿರುವಂಥದ್ದೇ ಸಂವಿಧಾನ ಅಂತ ನಾವು ಸಾಮಾನ್ಯ ಅರ್ಥದಲ್ಲಿ ಕರೆಯುವಂಥದ್ದನ್ನು ನೋಡ್ತೀವಿ. ಸೊ ದಿ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ದಿ ಬೇಸಿಕ್ ಸ್ಟ್ರಕ್ಚರ್ ಆರ್ಗನೈಸೇಷನ್ಸ್ ಆಫ್ ದಿ ಸ್ಟೇಟ್ ಆ್ಯಂಡ್ ಗವರ್ನಮೆಂಟ್. ಇಟ್ ಕಂಟೈನ್ಸ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ದಿ ಗವರ್ನಮೆಂಟ್. ಹಾಗಿದ್ರೆ ಸಂವಿಧಾನ ಅಂತಂದ್ರೆ ಏನಪ್ಪ? ರಾಜ್ಯ ಮತ್ತು ಸರ್ಕಾರದ ಸಂಘಟನೆ, ರಚನೆ ಮತ್ತು ಸ್ವರೂಪಗಳನ್ನು ವಿವರಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಸಂವಿಧಾನವು ಸರ್ಕಾರದ ಮೂಲಭೂತ ತತ್ವಗಳನ್ನು ಒಳಗೊಂಡಂಥ ವ್ಯವಸ್ಥೆಯಾಗಿರುತ್ತೆ. ಸಾಮಾನ್ಯವಾಗಿ ಸಂವಿಧಾನ ಅಂತಂದರೆ ಸರ್ಕಾರದ ರಚನೆ, ಸ್ವರೂಪ, ಅಧಿಕಾರ ವ್ಯಾಪ್ತಿ ಇರ್ಬೋದು, ನಿರ್ವಹಣೆಗಳಿರ್ಬೋದು, ಅಥವಾ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯ, ಸರ್ಕಾರದ ಅಧಿಕಾರ ಅಥವಾ ಸರ್ಕಾರ ಮತ್ತು ಪ್ರಜೆಗಳ ನಡುವಿನ ಸಂಬಂಧ, ಇವುಗಳನ್ನು ನಿರ್ಧರಿಸುವ ಕಾನೂನುಗಳ ಸಂಕಲನವೇ ಸಂವಿಧಾನವಾಗಿರುವಂಥದ್ದು. ಇಷ್ಟು ದಿ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ಟು ದಿ ಬೇಸಿಕ್ ಸ್ಟ್ರಕ್ಚರ್ ಆರ್ಗನೈಸೇಷನ್ಸ್ ಆಫ್ ದಿ ಸ್ಟೇಟ್ ಆ್ಯಂಡ್ ಗವರ್ನಮೆಂಟ್. ಸರ್ಕಾರ ಹೇಗೆ ರಚನೆ ಆಗುತ್ತಪ್ಪ? ಸೊ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಈಗ ಗವರ್ನಮೆಂಟ್ ಇದೆ, ಸರ್ಕಾರ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಅದರ್ ಮಿನಿಸ್ಟರ್ಸ್, ಎಕ್ಸಿಕ್ಯೂಟಿವ್ ಅಂತ ನಾವು ಅವರಿಗೆ ಕರೆಯುವಂಥದ್ದು. ಸೊ ಟೋಟಲಿ ನಾವು ಸರ್ಕಾರ ತಗೊಳ್ಳೋಣ, ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಎರಡನ್ನು ಸೇರಿಸಿ, ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡನ್ನು ಸೇರಿಸಿ ನಾವು ಸಾಮಾನ್ಯವಾಗಿ ಸರ್ಕಾರ ಅಂತ ಕರಿತೀವಿ. ಈಗ ಸೆಂಟ್ರಲ್ಲಿ ಒಂದು ಗೌರ್ಮೆಂಟ್ ರೂಲ್ ಮಾಡ್ತಾ ಇದೆ, ಒಂದು ಸರ್ಕಾರ ಎನ್ನುವಂಥದ್ದು ಅಧಿಕಾರವನ್ನು ನಡೆಸ್ತಾ ಇದೆ, ಹೌದಾ? ಆ ಸರ್ಕಾರವನ್ನು ನಾವು ಹೇಗೆ ಎಲೆಕ್ಟ್ ಮಾಡಿದ್ವಿ, ಹೇಗೆ ಚುನಾಯಿಸಿದ್ವಿ, ಯಾರು ಚುನಾಯಿಸಿದ್ವಿ? 18 ವರ್ಷ ಮೇಲ್ಪಟ್ಟಂತಹ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಎನ್ನುವಂಥವನು ಮತದಾನದ ಅಧಿಕಾರವನ್ನು ಪಡೆದಿರ್ತಾನೆ. ಇದು ಯಾರು ಹೇಳಿದ್ದಾರೆ 18 ವರ್ಷ ಮೇಲ್ಪಟ್ಟಂಥವರು ಮತ ಹಾಕಬೇಕು ಅಂತ? ಸಂವಿಧಾನದಲ್ಲಿ ಹೇಳಿದ್ದಾರೆ. ಬೇರೆಯವರು ಹೇಳಿದಂತಹ ಒಬ್ಬ ಕ್ಯಾಂಡಿಡೇಟ್ಗೆ ನಾವು ವೋಟ್ ಹಾಕಬೇಕು ಅಂತ ಇದೆಯಾ? 10 ಜನರು ಬರ್ತಾರೆ, 10 ಜನ ಕ್ಯಾಂಡಿಡೇಟ್ ನಿಂತಿದ್ದಾರೆ, 10 ಜನ ಬಂದು ನನಗೆ ವೋಟ್ ಹಾಕಿ ಅಂತ ಹೇಳ್ತಾರೆ. ನಾವು ಅವರಿಗೆ ವೋಟ್ ಹಾಕಬೇಕು ಅಂತ ಇದೆಯಾ? ಇಲ್ಲ, ನಮಗೆ ಯಾರಿಗೆ ಬೇಕಾದರೂ ಸಹ ವೋಟ್ ಹಾಕ್ಲಿಕ್ಕೆ ರೈಟ್ಸ್ ಇದೆ, ಹೌದಾ? ಇದು ನಮ್ಮ ರೈಟ್ಸ್. ಒಂದು ಎಲೆಕ್ಷನ್ ಅನ್ನು ನಡೆಸಬೇಕು. ಯಾವುದಕ್ಕಾಗಿ ಎಲೆಕ್ಷನ್ ನಡೆಸಬೇಕು? ಸರ್ಕಾರ ರಚನೆಗಾಗಿ ಎಲೆಕ್ಷನ್ ನಡೆಸಬೇಕು. ಎಲೆಕ್ಟ್ ಆದ ನಂತರದಲ್ಲಿ ನಾವು
ಎಲೆಕ್ಟ್ ಮಾಡಿದಂಥ ರೆಪ್ರೆಸೆಂಟೇಟಿವ್ಸ್ ಏನಿರ್ತಾರೆ, ಪ್ರತಿನಿಧಿಗಳು ಏನಿರ್ತಾರೆ, ಅವರು ನಮಗೋಸ್ಕರ ಕೆಲಸ ಮಾಡಬೇಕು, ನಮ್ಮ ಅಭಿವೃದ್ಧಿಯನ್ನು ಮಾಡಬೇಕು ಅಲ್ವಾ. ಪ್ರೆಸೆಂಟ್ ಸ್ಟೇಟ್ ಆರ್ ವೆಲ್ಫೇರ್ ಸ್ಟೇಟ್. ಇಂದಿನ ಒಂದು ರಾಜ್ಯಗಳು ಕಲ್ಯಾಣ ರಾಜ್ಯಗಳಾಗಿದೆ. ಆ ಕಲ್ಯಾಣ ರಾಜ್ಯದಲ್ಲಿ ಹುಟ್ಟಿನಿಂದ ಸಾಯುವ ತನಕ ಪ್ರಜೆಯ ಪ್ರತಿಯೊಂದು ಜವಾಬ್ದಾರಿ ಎನ್ನುವಂಥದ್ದು ರಾಜ್ಯ ತೆಗೆದುಕೊಳ್ಳಬೇಕಾಗಿರುತ್ತೆ. ಕೆಲವೊಂದಿಷ್ಟು ಯೋಜನೆಗಳ ಮೂಲಕವಾಗಿ ಜನರಿಗೆ ಸಹಾಯವನ್ನು, ಸಹಕಾರವನ್ನು ನೀಡಬೇಕಾಗಿರುತ್ತೆ ರಾಜ್ಯ ಎನ್ನುವಂಥದ್ದು. ಹೌದಾ. MLA ಏನು ಕೆಲಸ ಮಾಡಬೇಕಪ್ಪ, MP ಏನು ಕೆಲಸ ಮಾಡಬೇಕು, ಪ್ರಧಾನಮಂತ್ರಿ ಏನು ಕೆಲಸ ಮಾಡಬೇಕು, ಅಥವಾ ನಾವು ನಾಗರಿಕರು ಏನು ಕೆಲಸ ಮಾಡಬೇಕು, ನಮ್ಮ ಜವಾಬ್ದಾರಿಗಳು ಏನು ಎನ್ನುವುದೆಲ್ಲವನ್ನು ಸಹಿತವಾಗಿ ಎಲ್ಲಿ ಮೆನ್ಷನ್ ಮಾಡಿ ಇಟ್ಟಿದ್ದಾರೆ? ಸಂವಿಧಾನದಲ್ಲಿ ಇರುವಂಥದ್ದು. ಈ ಎಲ್ಲ ವ್ಯವಸ್ಥೆಗಳ ಕುರಿತಾಗಿಯೂ ಸಹ ರಾಜ್ಯದ ಸ್ವರೂಪ ಇರ್ಬೋದು, ಸರ್ಕಾರದ ಲಕ್ಷಣಗಳು ಇರ್ಬೋದು, ಅಥವಾ ಸರ್ಕಾರದ ಅಧಿಕಾರ ಕಾರ್ಯಗಳು ಇರ್ಬೋದು, ಪ್ರಜೆಗಳ ಹಕ್ಕು ಕರ್ತವ್ಯಗಳು ಇರ್ಬೋದು, ಎಲ್ಲವನ್ನು ಸಹಿತವಾಗಿ ಒಂದು ಕಡೆ ಸಂಗ್ರಹಿಸಿ ಇಟ್ಟಿರುವಂತಹ ಒಂದಿಷ್ಟು ಕಾನೂನುಗಳ ಸಂಹಿತೆಯೇ ಏನಾಗಿರುವಂಥದ್ದು? ಸಂವಿಧಾನ ಇರುವಂಥದ್ದು. ಸಂವಿಧಾನ ಆಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅದು ಲಿಖಿತ ರೂಪದಲ್ಲಿಯೂ ಇರ್ಬೋದು ಅಥವಾ ಅಲಿಖಿತ ರೂಪದಲ್ಲಿಯೂ ಸಹ ಆಗಿರುವಂಥದ್ದನ್ನು ನಾವು ನೋಡಬಹುದು. ಸೊ ಹಾಗಿದ್ರೆ ಕಾನ್ಸ್ಟಿಟ್ಯೂಷನ್ ಅಂತಂದರೆ ಏನು ಅಂತ ಗೊತ್ತಾಯಿತು. ವಾಟ್ ಇಸ್ ಕಾನ್ಸ್ಟಿಟ್ಯೂಷನ್? ಇಸ್ ಎ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ದಿ ಬೇಸಿಕ್ ಸ್ಟ್ರಕ್ಚರ್, ಆರ್ಗನೈಸೇಷನ್ಸ್ ಆಫ್ ದಿ ಸ್ಟೇಟ್ ಆ್ಯಂಡ್ ಗವರ್ನಮೆಂಟ್. ಸರ್ಕಾರದ ರಚನೆ, ಸ್ವರೂಪ, ಅಧಿಕಾರ ವ್ಯಾಪ್ತಿ ಮತ್ತು ನಿರ್ವಹಣೆ, ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳ ಕುರಿತಾಗಿ ನಿರ್ಧರಿಸುವಂಥ ಕಾನೂನುಗಳ ಸಂಹಿತೆಯೇ ಸಂವಿಧಾನ ಆಗಿರುವಂಥದ್ದನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಸೊ ಸಾಮಾನ್ಯವಾಗಿ ಸಂವಿಧಾನವು ಆಯಾ ರಾಜ್ಯದಲ್ಲಿ ಪ್ರಚಲಿತದಲ್ಲಿರುವಂಥ ಜನರ ಆಚಾರ ವಿಚಾರ ಸಂಪ್ರದಾಯ ಇರ್ಬೋದು ಅಥವಾ ಜನತೆಯ ಅಭಿಪ್ರಾಯವನ್ನು ಕಾನೂನಿನ ರೂಪದಲ್ಲಿರಿಸಿರುವಂಥದ್ದನ್ನು ನೋಡ್ತೀವಿ. ಪ್ರಜಾಪ್ರಭುತ್ವ ರಾಜ್ಯಗಳ ಸಂವಿಧಾನಗಳು ಜನರ ಅಭಿಪ್ರಾಯಕ್ಕೆ ಅನುಗುಣವಾಗಿ ನಿಂತಿರುವಂಥದ್ದು. ಪ್ರಜೆಗಳ ಅಭಿಪ್ರಾಯದ ವಿರುದ್ಧವಾಗಿ ಸಾಮಾನ್ಯವಾಗಿ ಸಂವಿಧಾನವನ್ನು ಮಾಡಿದರೆ ಅಲ್ಲಿ ಪ್ರಜಾಪ್ರಭುತ್ವ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಕೇವಲ ಒಂದು ವರ್ಗದ ಅಥವಾ ಒಂದು ಕುಲೀನ ಪ್ರಭುತ್ವ ಅಂತ ಅನಿಸ್ಕೊಳ್ಳುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಹಾಗಾಗಿ ಸಂವಿಧಾನದ ಕಾನೂನುಗಳು ಹೇಗಿರುತ್ತಪ್ಪ ಅಂತಂದರೆ ಜನರ ಆಚಾರ ವಿಚಾರಕ್ಕೆ ಧಕ್ಕೆ ಬಾರದಂತಹ ರೀತಿಯಲ್ಲಿ ಇರುವಂಥದ್ದನ್ನು ನಾವು ಸಾಮಾನ್ಯವಾಗಿ ಕಾಣಬಹುದಾಗಿದೆ. ಎಲ್ಲಿ ಈ ರೀತಿಯಾದಂಥ ಸಂವಿಧಾನ ಇರುತ್ತೆ? ಟು ದಿ ಅಡಾಪ್ಟೆಡ್ ಇನ್ ಡೆಮೋಕ್ರೆಟಿಕ್ ಗವರ್ನಮೆಂಟ್. ಎಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರ ವ್ಯವಸ್ಥೆಗಳಿದೆಯೋ ಅಲ್ಲಿ ಈ ರೀತಿಯಾದಂಥ ಉತ್ತಮ ಸಂವಿಧಾನವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇವಿಷ್ಟು ಮೀನಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಒಂದು ಅರ್ಥ. ನೆಕ್ಸ್ಟ್ ಇನ್ನೂ ಬ್ರೀಫ್ ಆಗಿ, ಇನ್ನೂ ಒಂದು ಡೀಟೇಲ್ ಆಗಿ ನಾವು ಈ ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಳ್ತಾ ಹೋದರೆ ದಿ ವೇರಿಯಸ್ ಡೆಫಿನೇಷನ್ಸ್, ಬೇರೆ ಬೇರೆ ರೀತಿಯಾದಂಥ ಒಂದಿಷ್ಟು ವ್ಯಾಖ್ಯೆಗಳನ್ನು ನೀಡಿರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇಟ್ಸ್ ದಿ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್. ಹೂ ಇಸ್ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್? ಅರಿಸ್ಟಾಟಲ್. ಸೊ ಅರಿಸ್ಟಾಟಲ್ ಸೆಡ್ ದಿ ಅರೇಂಜ್ಮೆಂಟ್ ಆಫ್ ದಿ ಪವರ್ಸ್ ಇನ್ ಸ್ಟೇಟ್, ಎಸ್ಪೆಷಲಿ ಆಫ್ ದಿ ಸುಪ್ರೀಂ ಪವರ್, ಅಕಾರ್ಡಿಂಗ್ ಟು ಅರಿಸ್ಟಾಟಲ್. ಸಂವಿಧಾನ ಅಂತಂದರೆ ಏನು ಅಂತ ಅರಿಸ್ಟಾಟಲ್ ಹೇಳಿದ್ದಾರೆ ನೋಡಿ. ಇಲ್ಲಿ ರಾಜ್ಯದ ಆಡಳಿತ ಮತ್ತು ಅಧಿಕಾರವನ್ನು, ಅದರಲ್ಲೂ ಪರಮಾಧಿಕಾರವನ್ನು ವ್ಯವಸ್ಥಿತಗೊಳಿಸುವ ಮೂಲಭೂತ ಶಾಸನವೇ ಸಂವಿಧಾನ ಆಗಿರುವಂಥದ್ದನ್ನು ನಾವು ನೋಡ್ಬೋದು ಅಂತ ಯಾರು ಹೇಳಿದ್ದಾರೆ? ಅರಿಸ್ಟಾಟಲ್. ರಾಜ್ಯಶಾಸ್ತ್ರದ ಪಿತಾಮಹನಾದಂಥ ಅರಿಸ್ಟಾಟಲ್ ಹೇಳಿರುವಂಥದ್ದನ್ನು ನೋಡ್ತೀವಿ. ಏನು ಹೇಳ್ತಾರೆ? ದಿ ಅರೇಂಜ್ಮೆಂಟ್ ಆಫ್ ದಿ ಪವರ್ಸ್ ಇನ್ ದಿ ಸ್ಟೇಟ್, ಎಸ್ಪೆಷಲಿ ಆಫ್ ದಿ ಸುಪ್ರೀಂ ಪವರ್. ರಾಜ್ಯದ ಆಡಳಿತ ಮತ್ತು ಅಧಿಕಾರ ಎನ್ನುವಂಥದ್ದು ವ್ಯವಸ್ಥಿತಗೊಳಿಸುವಂಥದ್ದಿರಬೇಕು. ಅದರಲ್ಲೂ ಪರಮಾಧಿಕಾರ ಎನ್ನುವಂಥದ್ದು ವ್ಯವಸ್ಥಿತಗೊಳಿಸುವಂಥ ಒಂದು ಮೂಲಭೂತ ಶಾಸನ. ಇವರು ತುಂಬ ಆಳವಾಗಿ ಏನು ಹೇಳಿಲ್ಲ ನೋಡಿ ಅರಿಸ್ಟಾಟಲ್ ಎನ್ನುವಂಥವ್ರು. ರಾಜ್ಯದ ಆಡಳಿತ ಅಧಿಕಾರ ಏನು? ಸುವ್ಯವಸ್ಥಿತವಾಗಿ ಇರಬೇಕು. ಪರಮಾಧಿಕಾರ ಯಾರಿಗಿರುತ್ತೆ? ರಾಜ್ಯಕ್ಕಿರುತ್ತೆ. ಆ ರಾಜ್ಯಕ್ಕೆ ಇರುವಂಥ ಪರಮಾಧಿಕಾರವನ್ನು ಸಹಿತವಾಗಿ
ಒಂದು ಶಾಸನ ರೂಪದಲ್ಲಿ ಇರುವಂಥದ್ದು. ಅಂದರೆ ಶಾಸನ ರೂಪದಲ್ಲಿ ಒಂದು ಕಡೆ ಕ್ರೋಢೀಕರಣ ಅಥವಾ ದಾಖಲೆಯ ರೂಪದಲ್ಲಿ ಇಡುವಂಥದ್ದೇ ಸಂವಿಧಾನ ಅಂತ ಇಲ್ಲಿ ಅರಿಸ್ಟಾಟಲ್ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್, ಲಾರ್ಡ್ ಬ್ರೈಸ್. ಎ ಕಾನ್ಸ್ಟಿಟ್ಯೂಷನ್ ಇಸ್ ಎ ಸೆಟ್ ಆಫ್ ಎಸ್ಟಾಬ್ಲಿಷ್ಡ್ ರೂಲ್ಸ್ ಎಂಬಡಿಂಗ್ ದಿ ಡೈರೆಕ್ಟಿಂಗ್ ದಿ ಪ್ರಾಕ್ಟೀಸ್ ಆಫ್ ಗವರ್ನಮೆಂಟ್. ಲಾರ್ಡ್ ಬ್ರೈಸ್ ಎನ್ನುವಂಥವ್ರು ಏನು ಹೇಳ್ತಾರೆ, ಸಂವಿಧಾನವು ರಾಜ್ಯದ ಕಾನೂನುಗಳ ಮತ್ತು ರೂಢಿಗಳ ಸಂಕಲನವಾಗಿದ್ದು ಅವುಗಳ ಅನ್ವಯ ರಾಜ್ಯದ ಒಂದು ಜೀವನ ಮುಂದುವರಿಯುತ್ತದೆ ಅಂತ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಇವರು ಏನು ಹೇಳಿದ್ದಾರೆ, ಕೇವಲ ಕಾನೂನುಗಳು ಮತ್ತು ರೂಢಿಗಳ ಸಂಕಲನವ, ಅದು ಏನಾಗಿರುವಂಥದ್ದು ಒಂದು ಡಾಕ್ಯುಮೆಂಟ್ಸ್. ಕಾನೂನು ಮತ್ತು ರೂಢಿಗಳು ಯಾವ ಒಂದು ಬೇಸಿಸ್ ಮೇಲೆ ಮಾಡಲಾಗುತ್ತೆ, ಕಾನೂನುಗಳನ್ನು ಯಾವ ಬೇಸಿಸ್ ಮೇಲೆ ಮಾಡೋದಾಗುತ್ತೆ, ರೂಢಿ ಸಂಪ್ರದಾಯಗಳ ಬೇಸಿಸ್ ಮೇಲೆ ಮಾಡಲಾಗುತ್ತೆ. ಒಂದೊಮ್ಮೆ ರೂಢಿ ಸಂಪ್ರದಾಯಗಳನ್ನು ಉಲ್ಲಂಘಿಸಿ ಕಾನೂನುಗಳನ್ನು ಮಾಡಿದ್ರು ಅಂತಂದರೆ ಅದನ್ನು ಜನರು ಫಾಲೋ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫಾಲೋ ಮಾಡ್ತಾರೆ, ಅದರ ಕೆಲವಷ್ಟು ಜನರು ಮಾಡ್ತಾರೆ, ಇನ್ನು ಕೆಲವಷ್ಟು ಜನರು ಫಾಲೋ ಮಾಡದೇ ಇರುವಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಸಂವಿಧಾನ ಅಂತಂದರೆ ರೂಢಿಗಳು ಮತ್ತು ಕಾನೂನುಗಳನ್ನು ಕ್ರೋಢೀಕರಿಸಿರುವಂಥದ್ದನ್ನೇ ಸಂವಿಧಾನ ಅಂತ ಹೇಳಿದ್ದಾರೆ ಅಂತ ಇಲ್ಲಿ ಲಾರ್ಡ್ ಬ್ರೈಸ್ ಎನ್ನುವಂಥವರು ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಜಾನ್ ಲಾಕ್ ರವರು ಸಹ ಹೇಳಿದ್ದಾರೆ, ಸರ್ಕಾರದ ರಚನೆಯೇ ಸಂವಿಧಾನ ಅಂತ ಹೇಳಿದ್ದಾರೆ. ಇಟ್ಸ್ ದಿ ಫ್ರೇಮ್ ಆಫ್ ದಿ ಗವರ್ನಮೆಂಟ್, ಸರ್ಕಾರದ ರಚನೆಯೇ ಸಂವಿಧಾನ ಅಂತ ಜಾನ್ ಲಾಕ್ ರವರು ಹೇಳಿರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಸೊ ಟೋಟಲಿ ಸಂವಿಧಾನ ಅಂತಂದರೆ ತುಂಬ ಆಳವಾಗಿ ಏನು ನಾವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ನಾವು ಯೋಚನೆ ಮಾಡ್ತಾ ಹೋಗೋದಾದರೆ ರಾಜ್ಯ ಹೇಗಿರಬೇಕಪ್ಪ, ರಾಜ್ಯಕ್ಕೆ ಯಾವೆಲ್ಲ ಅಧಿಕಾರ ಕಾರ್ಯ ಇರಬೇಕು. ಓಕೆ, ಅದೇ ರೀತಿಯಾಗಿ ಟು ದಿ ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಸ್ಟೇಟ್, ರಾಜ್ಯದ ಗೌರ್ಮೆಂಟ್ ಆರ್ ಸ್ಟೇಟ್, ರಾಜ್ಯದ ಮತ್ತು ಸರ್ಕಾರದ ಅಧಿಕಾರ ಕಾರ್ಯ ಏನಪ್ಪ. ನೆಕ್ಸ್ಟ್, ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದಿ ಸಿಟಿಜನ್. ಹಾಗಿದ್ದರೆ ಜನರಿಗೆ ಯಾವೆಲ್ಲ ಹಕ್ಕುಗಳು ಮತ್ತು ಕರ್ತವ್ಯಗಳು ಇರಬೇಕು ಎಲ್ಲವನ್ನು ಸಾಮಾನ್ಯವಾಗಿ ಇದೆಲ್ಲವನ್ನು ಸಹಿತವಾಗಿ ತಿಳಿಸುವಂಥದ್ದೇ ಏನಾಗಿರುವಂಥದ್ದು, ಕಾನೂನುಗಳು ಆಗಿರುವಂಥದ್ದು, ಸಂವಿಧಾನ ಆಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಕೆಲವೊಂದು ಫೀಚರ್ಸ್ಗಳನ್ನು, ಕೆಲವೊಂದಿಷ್ಟು ಸಂವಿಧಾನದ ಲಕ್ಷಣಗಳನ್ನು ನಾವು ಈ ಒಂದು ಡೆಫಿನೇಷನ್ಸನ್ನು ನೋಡಿದ ನಂತರ ತಿಳಿದುಕೊಳ್ಬಹುದಾಗಿದೆ. ಜನರಲಿ ಎ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ a list of aims and objective in form of preamble. It is found on one or many documents and written or unwritten form. ನೋಡಿ, ಸಾಮಾನ್ಯವಾಗಿ ಸಂವಿಧಾನ ಎನ್ನುವಂಥದ್ದು ಲಿಖಿತ ರೂಪದಲ್ಲಿಯೂ ಸಹ ಇರ್ಬೋದು, ಅಲಿಖಿತ ರೂಪದಲ್ಲಿಯೂ ಸಹ ಇರ್ಬೋದು. ಇಂಗ್ಲೆಂಡಲ್ಲಿ ಅಲಿಖಿತ ರೂಪದಲ್ಲಿದೆ ಮತ್ತು ಉಳಿದಂಥ ಎಲ್ಲ ರಾಷ್ಟ್ರಗಳಲ್ಲೂ ಸಹಿತವಾಗಿ ಲಿಖಿತ ರೂಪದಲ್ಲಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸಂವಿಧಾನವು ರಾಜ್ಯದ ಸ್ವರೂಪವನ್ನು ವಿವರಿಸುವಂಥ ವ್ಯವಸ್ಥೆಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸಂವಿಧಾನ ಎನ್ನುವಂಥದ್ದು ಏನು ಮಾಡುತ್ತೆ, ರಾಜ್ಯದ ವ್ಯವಸ್ಥೆಗಳು ಅಥವಾ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇಟ್ ಡಿಟರ್ಮ್ಸ್ ದಿ ನೇಚರ್ ಆಫ್ ದಿ ಗವರ್ನಮೆಂಟ್, ಸರ್ಕಾರದ ಸ್ವರೂಪ. ಸೊ ವಾಟ್ ಎವರ್ ಪಾರ್ಲಿಮೆಂಟರಿ ಆರ್ ಪ್ರೆಸಿಡೆಂಟಲ್ ಆ್ಯಂಡ್ ಫಾರ್ಮ್ ಎ ಗವರ್ನಮೆಂಟ್, ವಾಟ್ ಎವರ್ ಇನ್ ಡೆಮೊಕ್ರೆಟಿಕ್ ಆರ್ ಡಿಕ್ಟೇಟರಿಯಲ್. ನೋಡಿ, ಸರ್ಕಾರದ ರಚನೆ ಪ್ರಜಾಪ್ರಭುತ್ವ ಇರಬೇಕು ಅಥವಾ ನಿರಂಕುಶಾಧಿಕಾರ ಇರಬೇಕು, ಏಕಾತ್ಮಕ ಸರ್ಕಾರ ವ್ಯವಸ್ಥೆ ಇರಬೇಕು ಅಥವಾ ಸಂಯುಕ್ತ ಸರ್ಕಾರ ವ್ಯವಸ್ಥೆ ಇರಬೇಕು, ಎಲ್ಲವನ್ನೂ ಸಹ ಸಂವಿಧಾನ ಎನ್ನುವಂಥದ್ದು ಸ್ಪಷ್ಟವಾಗಿ ತಿಳಿಸಿರುತ್ತೆ. India has adopted parliamentary form of government and democratic form of government. It's not a dictatorial government or presidential government. ಭಾರತ ಎನ್ನುವಂಥದ್ದು ಸಂಯುಕ್ತ ಮಾದರಿ ಸರ್ಕಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ, ಜೊತೆಗೆ ಪ್ರಜಾಪ್ರಭುತ್ವವನ್ನು ಸಹಿತವಾಗಿ ಅಳವಡಿಸಿಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಇದು ಎಲ್ಲಿ ಹೇಳಲಾಗಿದೆ? ಇನ್ಕ್ಲೂಡಿಂಗ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಎಲ್ಲಿ ಸೇರಿಸಲಾಗಿದೆ? ಭಾರತ ಸಂವಿಧಾನದಲ್ಲಿ ಈ ವ್ಯವಸ್ಥೆ ಇರಬೇಕು ಅಂತ ಹೇಳಿದ್ದಕ್ಕೆ ಭಾರತ ಎನ್ನುವಂಥದ್ದು ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದ್ದು ಸಂಸದೀಯ ಮಾದರಿಯ ಸರ್ಕಾರ ವ್ಯವಸ್ಥೆಯನ್ನು
ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ. ಇಟ್ ಆಲ್ಸೋ ಎ ಡಿಫೆಂಡ್ ಟು ರಿಲೇಷನ್ಸ್ ಬಿಟ್ವೀನ್ ದಿ ಗೌರ್ನಮೆಂಟ್ ಆ್ಯಂಡ್ ಪೀಪಲ್. ಸರ್ಕಾರ ಮತ್ತು ಜನರ ನಡುವಿನ ಸಂಬಂಧವನ್ನು ತಿಳಿಸುವಂಥದ್ದನ್ನು ನಾವು ನೋಡ್ತೀವಿ. ಅಲಾಂಗ್ ವಿತ್ ಎ ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಪ್ರಜೆಗಳ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳ ಕುರಿತಾಗಿಯೂ ಸಹ ಸಂವಿಧಾನದಲ್ಲಿ ತಿಳಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಟು ದಿ ಕನ್ಸ್ಟ್ರಕ್ಷನ್ಸ್ ಆಫ್ ಇನ್ಕ್ಲೂಡ್ಸ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆ್ಯಂಡ್ ರಿಲೇಷನ್ಸ್ ಆಫ್ ದಿ ಡಿಫರೆಂಟ್ ಆರ್ಗನ್ಸ್ ಆಫ್ ದಿ ಗೌರ್ನಮೆಂಟ್. ಇಸ್ ಎ ಅಡಾಪ್ಟೆಡ್ ಇನ್ 3 ಆರ್ಗನ್ಸ್ ಆಫ್ ದಿ ಗೌರ್ನಮೆಂಟ್. ಸರ್ಕಾರದಲ್ಲಿ ನಾವು 3 ಅಂಗಗಳನ್ನು ನೋಡ್ತೀವಿ: ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ಈ ರೀತಿಯಾದಂಥ 3 ಅಂಗಗಳು ಏನಿದೆ ಸರ್ಕಾರದಲ್ಲಿ, ಆ ಸರ್ಕಾರದ 3 ಅಂಗಗಳು ಯಾವೆಲ್ಲ ಕೆಲಸ ಮಾಡಬೇಕು ಎನ್ನುವಂಥದ್ದನ್ನು ಇಲ್ಲಿ ಯಾರು ತಿಳಿಸಿದ್ದಾರೆ? ನಾವು ನೀವು ಅಲ್ಲ, ಗೌರ್ಮೆಂಟ್ ಅಲ್ಲ. ಯಾರು ತಿಳಿಸಿರುವಂಥದ್ದು? ಕಾನ್ಸ್ಟಿಟ್ಯೂಷನ್, ಸಂವಿಧಾನದಲ್ಲಿ ತಿಳಿಸಿರ್ತಾರೆ. ಯಾವ ಅಂಗ ಅಥವಾ ಯಾವ ಸರ್ಕಾರ ಅಥವಾ ರಾಜ್ಯ ಎನ್ನುವಂಥದ್ದು ಏನು ಕೆಲಸ ಮಾಡಬೇಕು ಎನ್ನುವಂಥದ್ದನ್ನು ತಿಳಿಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಇವಿಷ್ಟು ಡೆಫಿನೇಷನ್ಸ್. ನೆಕ್ಸ್ಟ್, ಸಿಗ್ನಿಫಿಕೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಸಿಗ್ನಿಫಿಕೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪ್ರಾಮುಖ್ಯತೆ. Say rightly points out a state without constitution is unthinkable. Hence to the modern state are constitutional states. ಆಧುನಿಕ ರಾಜ್ಯಗಳು ಸಂವಿಧಾನಾತ್ಮಕ ರಾಜ್ಯಗಳಾಗಿರುತ್ತೆ. ಪ್ರತಿಯೊಂದು ರಾಜ್ಯಗಳು ತಮ್ಮದೇ ಆದಂಥ ಒಂದಿಷ್ಟು ಸಂವಿಧಾನವನ್ನು ಹೊಂದಿರುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡ್ಬೋದು. ರಾಜ್ಯ ಸ್ಥಾಪನೆಯ ವ್ಯವಸ್ಥೆ ಇರ್ಬೋದು, ಸರ್ಕಾರವು ಆದೇಶಗಳನ್ನು ಒಪ್ಪಿಕೊಳ್ಳುವಂಥ ವ್ಯವಸ್ಥೆಗಳಿರ್ಬೋದು, ಅಥವಾ ರಾಜ್ಯದ ಸಂವಿಧಾನ ಲಿಖಿತ ಇಲ್ಲವೇ ಅಲಿಖಿತ, ಕಠಿಣ ಅಥವಾ ಸುಲಭವಾಗಿಯೂ ಸಹ ಇರಬಹುದು. ಆದರೆ ಸಂವಿಧಾನ ಎನ್ನುವಂಥದ್ದು ಇರುತ್ತೆ. ಸಂವಿಧಾನ ಎನ್ನುವಂಥದ್ದು ಇದ್ದಿರುವಂಥದ್ದನ್ನು ನಾವು ನೋಡ್ತೀವಿ. ನಿರಂಕುಶ ಪ್ರಭುತ್ವ ಸರ್ಕಾರಗಳು ಸರ್ಕಾರದ ರಚನೆ, ಅಧಿಕಾರ ವ್ಯಾಪ್ತಿಯ ಕುರಿತಾಗಿ ಯಾವುದೇ ರೀತಿಯಾದಂಥ ಸಂವಿಧಾನವನ್ನು ಹೊಂದಿರೋದಿಲ್ಲ. ಎಲ್ಲಿಯದು? ನಿರಂಕುಶ ಸರ್ಕಾರದಲ್ಲಿ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿದೆಯೋ ಅಲ್ಲೆಲ್ಲ ಸಾಮಾನ್ಯವಾಗಿ ಸಂವಿಧಾನ ಎನ್ನುವಂಥದ್ದು ಕಾಣಲಿಕ್ಕೆ ಸಿಗುವಂಥದ್ದನ್ನು ನಾವು ನೋಡ್ತೀವಿ. ಅದು ಲಿಖಿತ ರೂಪದಲ್ಲಿಯೂ ಇರ್ಬೋದು ಅಥವಾ ಅಲಿಖಿತ ರೂಪದಲ್ಲಿಯೂ ಸಹ ಇದ್ದಿರಬಹುದಾಗಿದೆ. ಒಂದು ರಾಷ್ಟ್ರದ ಕಾರ್ಯದಕ್ಷತೆ ಎನ್ನುವಂಥದ್ದು ಆ ರಾಷ್ಟ್ರ ಹೊಂದಿರುವಂಥ ಸಂವಿಧಾನದ ಗುಣಮಟ್ಟದ ಮೇಲೆ ನಿಂತಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸಂವಿಧಾನ ಎನ್ನುವಂಥದ್ದು ಅವಶ್ಯಕವಾಗಿ ಬೇಕೇ ಬೇಕು. ಸಂವಿಧಾನ ಇಲ್ಲದೇ ಇದ್ದರೆ ಆ ರಾಜ್ಯ ಎನ್ನುವಂಥದ್ದು ಸುವ್ಯವಸ್ಥಿತವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಕಾಲೇಜಲ್ಲೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಏನು, ಯೂನಿಫಾರ್ಮ್ ಸಿಸ್ಟಮ್ ಇಲ್ಲ, ಕಲರ್ ಡ್ರೆಸ್, ಯಾರು ಯಾವ ಥರ ಡ್ರೆಸ್ ಬೇಕಿದ್ರೂ ಹಾಕ್ಕೋಬೋದಲ್ವಾ? ವ್ಯವಸ್ಥೆಗಳು ಕಾಲೇಜುಗಳು ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಇಲ್ವಾ? ಇದೆಯಾ? ಟೈಮ್ ಟೇಬಲ್ಗಳು ಇಲ್ಲ. ಇಂತಿಷ್ಟು ಟೈಮಿಗೆ ಕ್ಲಾಸಿಗೆ ಕೂತ್ಕೊಳ್ಬೇಕು, ಇಂತಿಷ್ಟು ಟೈಮಿಗೆ ಮನೆಗೆ ಹೋಗಬೇಕು ಅನ್ನುವಂಥ, ಅಥವಾ ಒಂದು ಟೈಮಲ್ಲಿ ಪೊಲಿಟಿಕಲ್ ಸೈನ್ಸ್ ಒಟ್ಟೊಟ್ಟಿಗೆ ಬರ್ತಾರೆ ಎಲ್ಲ, ಹಿಸ್ಟ್ರಿ ಅವರು, ಪೊಲಿಟಿಕಲ್ ಸೈನ್ಸ್ ಅವರು, ಎಕನಾಮಿಕ್ಸ್ ಅವರು ಎಲ್ಲ ಒಟ್ಟೊಟ್ಟಿಗೆ ಬರ್ತಾರಂತ ಇಟ್ಕೊಳ್ಳೋಣ ಕ್ಲಾಸ್ ತಗೊಳ್ಳಿಕ್ಕೆ. ಅಂದರೆ ಟೈಮ್ ಟೇಬಲ್ ಇಲ್ಲ ಕ್ಲಾಸಲ್ಲಿ ಅಥವಾ ಕಾಲೇಜಲ್ಲಿ. ವ್ಯವಸ್ಥೆಗಳು ಸರಿ ನಡೀಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಒಂದು ಕಾಲೇಜಲ್ಲಿ, ಒಂದು ಸ್ಕೂಲಲ್ಲಿ ಈ ರೀತಿಯಾದಂಥ ಅವ್ಯವಸ್ಥೆಗಳಾದರೆ ಎಷ್ಟೊಂದು ಸಮಸ್ಯೆಗಳು ಹುಟ್ಟುಕೊಳ್ಳುತ್ತೆ. ಹಾಗಿದ್ದಾವಾಗ ಇಡೀ ದೇಶಕ್ಕೆ ಒಂದು ವ್ಯವಸ್ಥೆಗಳಿಲ್ಲ, ಒಂದು ಮಾದರಿಯೇ ಇಲ್ಲ, ಅಥವಾ ಒಂದು ಕಾನೂನುಗಳೇ ಇಲ್ಲ, ಯಾರು ಯಾವ ಕೆಲಸ ಮಾಡಬೇಕು ಅಂತ ಗೊತ್ತೇ ಇಲ್ಲ ಅಂತಂದರೆ ಏನಾಗುತ್ತೆ? ದೇಶ ಎನ್ನುವಂಥದ್ದು ಮುನ್ನಡೆಯಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಸಂವಿಧಾನ ಎನ್ನುವಂಥದ್ದು ಅತಿ ಆಗಿ ಬೇಕಾಗಿರುತ್ತೆ. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ದಿ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಆಫ್ ದಿ ನೇಷನ್ ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್ ಆ್ಯಂಡ್ ಸ್ಮೂತ್ ರನ್ನಿಂಗ್ ಆಫ್ ಅಡ್ಮಿನಿಸ್ಟ್ರೇಷನ್. ಸರ್ಕಾರ ನಿರಂಕುಶಾಧಿಕಾರಿಯಂತೆ ವರ್ತಿಸದೆ ಮತ್ತು ಸರ್ಕಾರ ಕಾರ್ಯವೈಖರಿಯನ್ನು ಸಂವಿಧಾನ ಎನ್ನುವಂಥದ್ದು ನಿಯಂತ್ರಣ ಮಾಡುವಂಥದ್ದನ್ನು ನೋಡ್ತೀವಿ. ಆಂತರಿಕ ಇರ್ಬೋದು ಅಥವಾ ಬಾಹ್ಯ ಭದ್ರತೆಗೋಸ್ಕರವಾಗಿಯೂ ಸಹಿತವಾಗಿ.
ಎಲ್ಲ ಉದ್ದೇಶಗಳಿಗೂ ಸಹಿತವಾಗಿ ಸಂವಿಧಾನ ಎನ್ನುವಂಥದ್ದು ಅತಿ ಅವಶ್ಯಕವಾಗಿ ಒಂದು ರಾಷ್ಟ್ರಕ್ಕೆ ಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಇಟ್ ರೆಗ್ಯುಲೇಟ್ಸ್ ಟು ದಿ ಅಥಾರಿಟಿ ಆಫ್ ದಿ ಗವರ್ನಮೆಂಟ್ ಆ್ಯಂಡ್ ಹೆಲ್ಪ್ ಆಫ್ ದಿ ಡೆವಲಪ್ಮೆಂಟ್ ಆಫ್ ದಿ ಪೀಪಲ್. ಪ್ರಜೆಗಳ ಅಭಿವೃದ್ಧಿಯನ್ನು ಸಾಧಿಸಲು ಸಂವಿಧಾನ ಸರ್ಕಾರವನ್ನು ನಿಯಂತ್ರಣ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಒಂದೊಮ್ಮೆ ಸಂವಿಧಾನಗಳು ಇಲ್ಲದೇ ಇದ್ದರೆ ಸರ್ಕಾರಗಳು ಬೇಕಾಬಿಟ್ಟಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದರು. ಅವರ ಒಳಿತಿಗಾಗಿಯಷ್ಟೇ ಕೆಲಸವನ್ನು ಮಾಡ್ತಾ ಇದ್ದರು. ಜನರ ಒಳಿತು ಇರ್ಬೋದು, ಅವರ ಕಲ್ಯಾಣ ಇರ್ಬೋದು, ಯಾವುದೂ ಸಹ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ ಏನಾಗಿರುವಂಥದ್ದು, ಸರ್ಕಾರ ರಚನೆಯಾದ ನಂತರದಲ್ಲಿ ಪ್ರಜೆಗಳಿಗೆ ಯಾವೆಲ್ಲ ಸೌಲಭ್ಯಗಳನ್ನು ನೀಡಬೇಕು, ಅವರ ಹಿತಾಸಕ್ತಿ ಅಥವಾ ಅಭಿವೃದ್ಧಿಯನ್ನು ಹೇಗೆ ಮಾಡಬೇಕು ಎನ್ನುವಂಥದ್ದನ್ನು ಸಂವಿಧಾನದಲ್ಲಿ ತಿಳಿಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇಲ್ಲದೇ ಇದ್ದರೆ ಸರ್ಕಾರಗಳು ನಿರಂಕುಶ ಆಡಳಿತವನ್ನು ನಡೆಸ್ತಾ ಇದ್ದರು. ಅವರು ಮನಸ್ಸಿಗೆ ಬಂದಾಗೆ ಯೋಜನೆಗಳು ಇರ್ಬೋದು, ಆಡಳಿತಗಳನ್ನು ಮಾಡ್ತಾ ಇದ್ರು. ಹಾಗಾಗಿ ಸಂವಿಧಾನ ಎನ್ನುವಂಥದ್ದು ಒಂದು ಗೌರ್ಮೆಂಟಿಗೆ ಗೈಡೆನ್ಸ್, ಸರ್ಕಾರಕ್ಕೆ ಒಂದು ಮಾರ್ಗಸೂಚಿ ಅಥವಾ ಮಾರ್ಗದರ್ಶಿಯಾಗಿ ಕೆಲಸ ಮಾಡುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ದಿ ಸಾವರ್ನಿಟಿ ಆಫ್ ದಿ ಕಂಟ್ರಿ ಈಸ್ ಎಕ್ಸ್ಪ್ರೆಸ್ಡ್ ಥ್ರೂ ದಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಪಾಲಿಸೀಸ್ ಟು ಗೇನ್ ಎ ಪ್ಲೇಸ್ ಇನ್ ದಿ ವರ್ಲ್ಡ್. ಜನರ ವರ್ತನೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದಂಥ ಒಂದು ಸಂವಿಧಾನ ಬೇಕಾಗಿರುವಂಥದ್ದು ಅಥವಾ ಆಡಳಿತದ ಒಂದು ಯಂತ್ರ ನಡೆಸಲಿಕ್ಕೆ ಸಂವಿಧಾನ ಎನ್ನುವಂಥದ್ದು ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಪರಮಾಧಿಕಾರ ಎನ್ನುವಂಥದ್ದು ರಾಷ್ಟ್ರಕ್ಕಿರುತ್ತೆ. ಆ ರಾಷ್ಟ್ರ ಅಥವಾ ಆ ರಾಜ್ಯ ಎನ್ನುವಂಥದ್ದು ತನ್ನ ಪ್ರಜೆಗಳ ನಿಯಂತ್ರಣವನ್ನು ಹೇಗೆ ಮಾಡಬೇಕು ಎನ್ನುವಂಥದ್ದನ್ನು ಸಂವಿಧಾನದಲ್ಲಿ ತಿಳಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಬಾಯ್ corrupting to the provisions of the constitution, it protect the fundamental rights of the peoples. ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳು ಏನು ಎನ್ನುವುದರ ಕುರಿತಾಗಿಯೂ ಸಹ ತಿಳಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಒಂದೊಮ್ಮೆ ಕೇವಲ ಹಕ್ಕುಗಳನ್ನು ಮಾತ್ರ ಪ್ರಜೆಗಳಿಗೆ ನೀಡಿದ್ದೀವಿ ಅಂತ ಆದರೆ ಅವರ ಕರ್ತವ್ಯಗಳು ಏನು ಎನ್ನುವಂಥದ್ದು ಅವರಿಗೆ ನೆನಪಿಗೆ ಬರ್ತಾ ಇರಲಿಲ್ಲ. ಅವರ ಕೆಲವೊಂದಿಷ್ಟು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳು ಇರ್ಬೋದು, ಕಾನೂನು ಬಾಹಿರ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದ್ವು. ಅಂದರೆ ಜನರಿಗೆ ಮೂಲಭೂತ ಕರ್ತವ್ಯಗಳು ಇಲ್ಲದೇ ಇದ್ದರೆ ಬೇಕಾಬಿಟ್ಟಿಯಾಗಿ ಅವರ ವರ್ತನೆಗಳು ಇರ್ತಾ ಇತ್ತು ಪ್ರಜೆಗಳದ್ದು. ಹಾಗಾಗಿ ಪ್ರಜೆಗಳ ಹಕ್ಕುಗಳ ಜೊತೆಗೆ ಪ್ರಜೆಗಳಿಗೆ ಕರ್ತವ್ಯಗಳನ್ನು ಸಹ ಸಂವಿಧಾನ ಎನ್ನುವಂಥದ್ದು ನೀಡಿರುವಂಥದ್ದನ್ನು ನಾವು ನೋಡ್ತೀವಿ. ಇಟ್ ಸ್ಟ್ಯಾಂಡರ್ಡ್ ಆಫ್ ದಿ ರೆಫರೆನ್ಸ್ ಫಾರ್ ದಿ ಜನರೇಷನ್ಸ್ to came and acts as a mirror of the country. ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಸ್ಥಾಪನೆಗೆ ಸಂವಿಧಾನ ಎನ್ನುವಂಥದ್ದು ಅತಿ ಅವಶ್ಯಕವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಒಂದು ರಾಷ್ಟ್ರದ ಸಂವಿಧಾನ ಎನ್ನುವಂಥದ್ದು ಆ ರಾಷ್ಟ್ರದ ಕೈಗನ್ನಡಿಯಾಗಿರುವಂಥದ್ದನ್ನು ಕಾಣ್ತೀವಿ. ಸೊ ಆಡಳಿತ ಯಂತ್ರ ಸರಳ ಮತ್ತು ಸುವ್ಯವಸ್ಥಿತವಾಗಬೇಕಾದರೆ ಸಂವಿಧಾನ ಎನ್ನುವಂಥದ್ದು ಅನಿವಾರ್ಯವಾಗಿರುತ್ತೆ. ಪ್ರತಿ 5 ವರ್ಷಗಳಿಗೊಮ್ಮೆ ಸರ್ಕಾರ ಎನ್ನುವಂಥದ್ದು ಬದಲಾಗುತ್ತೆ, ಅಥವಾ ಅದೇ ಸರ್ಕಾರ ಮತ್ತೆ ಆಯ್ಕೆಯಾದರೆ ರೂಲ್ ಮಾಡಬಹುದು. ಆದರೆ ಒಮ್ಮೆ ಬಂದಂಥ ಸರ್ಕಾರದ ಆಡಳಿತಕ್ಕೂ ಮತ್ತೊಮ್ಮೆ ಬಂದಂತಹ ಸರ್ಕಾರದ ಆಡಳಿತಕ್ಕೂ ಸಹ ವ್ಯತ್ಯಾಸಗಳು ಇರಬಹುದು. ಆದರೆ ಆ ವ್ಯತ್ಯಾಸಗಳು ಏನಾಗಬಾರ್ದು, ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿಯೇ ಇರಬೇಕಾಗತ್ತೆ. ನಿರಂಕುಶ ಸರ್ಕಾರವನ್ನು ಅಥವಾ ನಿರಂಕುಶ ವ್ಯವಸ್ಥೆಯನ್ನು ಹೊಂದಬಾರ್ದು ಎನ್ನುವಂಥ ಉದ್ದೇಶಕ್ಕಾಗಿಯೇ ಸಂವಿಧಾನ ಇರುತ್ತೆ. ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿರ್ತಾರೆ. ಅದರ ಆಧಾರದ ಮೇಲೆಯೇ ಅಲ್ಲಿ ಹೇಳಿರುವಂಥ ವ್ಯವಸ್ಥೆಗಳ ಮೇಲೆಯೇ ಆಡಳಿತ ಎನ್ನುವಂಥದ್ದು ನಡಿಬೇಕಾಗುತ್ತೆ. ಅಂದಾಗ ಮಾತ್ರ ದೇಶ ಎನ್ನುವಂಥದ್ದು ಸುವ್ಯವಸ್ಥಿತವಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸಂವಿಧಾನವೇ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನೀತಿಯನ್ನು ನಿರ್ಧರಿಸುವಂಥದ್ದನ್ನು ನಾವು ನೋಡ್ತೀವಿ. ನಾವು ಯಾವ ರೀತಿಯಾದಂಥ ಅಂತಾರಾಷ್ಟ್ರೀಯ ನೀತಿಯನ್ನು ಹೊಂದಬೇಕು, ಬೇರೆ ರಾಷ್ಟ್ರಗಳೊಟ್ಟಿಗೆ ಯಾವ ರೀತಿಯಾದಂಥ ಸಂಬಂಧವನ್ನು ಹೊಂದಬೇಕು ಎನ್ನುವಂಥದ್ದನ್ನು ಸಹಿತವಾಗಿ ಸಂವಿಧಾನ ಎನ್ನುವಂಥದ್ದು ತಿಳಿಸಿಕೊಡುವಂಥದ್ದನ್ನು ನಾವು ನೋಡ್ತೀವಿ. ಇಷ್ಟು ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅಂದರೆ ಒಂದು ಕಾನೂನು ಸುವ್ಯವಸ್ಥೆಗೆ ಒಂದು ಮೂಲಭೂತವಾದಂಥ ತಳಹದಿ ಎನ್ನುವಂಥದ್ದು ಇಲ್ಲಿ ಸಂವಿಧಾನ ಎನ್ನುವಂಥದ್ದು ಕೊಟ್ಟಿರುವಂಥದ್ದನ್ನು ಅಥವಾ ನೀಡಿರುವಂಥದ್ದನ್ನು ನಾವು ನೋಡ್ತೀವಿ. ಇಟ್ ಈಸ್ ಮೇಕ್ಸ್ ದಿ ಪೀಪಲ್ ಇನ್ ಫಂಡಮೆಂಟ್ to the formulate necessary law for the changing
conditions without in harming the basic structure by the providing the ಪ್ರೊಸೀಜರ್ ಫಾರ್ ಅಮೆಂಡ್ಮೆಂಟ್. ಸಂವಿಧಾನದಲ್ಲಿ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಸಹ ಮಾಡಲಾಗುತ್ತೆ. ಸಂವಿಧಾನವಿಲ್ಲದ ರಾಜ್ಯ ಅರಾಜಕತೆಯ ಬೀಡಾಗಿರುತ್ತೆ. ಸಂವಿಧಾನವಿಲ್ಲದ ರಾಜ್ಯವನ್ನು ಊಹಿಸಿಕೊಳ್ಳಿಕ್ಕೂ ಸಹ ಸಾಧ್ಯ ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಮೂಲಭೂತ ಶಾಸನವಾದಂಥ ಸಂವಿಧಾನ ಎನ್ನುವಂಥದ್ದು ದೇಶಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲದೇ ಇದ್ದರೆ, ಸಂವಿಧಾನ ಇಲ್ಲದೇ ಇದ್ದರೆ ಅರಾಜಕತೆಯ ನಾಡಾಗಿ ದೇಶ ಎನ್ನುವಂಥದ್ದು ಹೊರಹೊಮ್ಮುವಂಥದ್ದನ್ನು ನಾವು ನೋಡ್ತೀವಿ. ಹೀಗೆ ಆಗುವಂಥದ್ದು ಸರ್ಕಾರ ಇರ್ಬೋದು, ಪ್ರಜೆಗಳು ಇರ್ಬೋದು, ಅಥವಾ ವ್ಯವಸ್ಥೆಗಳು ಇರ್ಬೋದು, ಬೇಕಾಬಿಟ್ಟಿಯಾಗಿ ನಡೀತಾ ಇದ್ವು, ಸುವ್ಯವಸ್ಥಿತವಾಗಿ ನಡೀತಾ ಇರಲಿಲ್ಲ. ಹಾಗಾಗಿ ಅರಾಜಕತೆ ಎನ್ನುವಂಥದ್ದು ಮನೆ ಮಾಡ್ತಾ ಇತ್ತು. ಹಾಗಾಗಿ ದೇಶ ಎನ್ನುವಂಥದ್ದು ಸುವ್ಯವಸ್ಥಿತ ಆಡಳಿತ ನಡೆಸಬೇಕು ಅಂತಂದರೆ ಅಲ್ಲಿ ಏನು ಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ, ಸಂವಿಧಾನ ಎನ್ನುವಂಥದ್ದು ಅತಿ ಅವಶ್ಯಕವಾಗಿ ಬೇಕಾಗಿದೆ ಅಂತ ನಾವು ಹೇಳ್ಬೋದು. ಸೊ ಇವಿಷ್ಟು ಸಿಗ್ನಿಫಿಕೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪ್ರಾಮುಖ್ಯತೆ. ಸೊ ಇಂದಿನ ಒಂದು ಕ್ಲಾಸಲ್ಲಿ ನಾವೇನೇನು ತಿಳ್ಕೊಂಡ್ವಿ? ಟು ದಿ ಇಂಟ್ರಡಕ್ಷನ್. ಸೊ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಗವರ್ನಮೆಂಟ್, ಒಂದು ಅಧ್ಯಾಯದ ಇಂಟ್ರಡಕ್ಷನ್ ಪೀಠಿಗೆ ಬಗ್ಗೆ ತಿಳ್ಕೊಂಡ್ವಿ. ಮೀನಿಂಗ್, ಡೆಫಿನೇಷನ್ಸ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಅರ್ಥ ಇರ್ಬೋದು, ವ್ಯಾಖ್ಯೆಗಳು ಇರ್ಬೋದು, ಮತ್ತು ಸಂವಿಧಾನದ ಪ್ರಾಮುಖ್ಯತೆಯ ಕುರಿತಾಗಿ ತಿಳ್ಕೊಂಡ್ವಿ. ಇದನ್ನು 5 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ಗಳು ಇದೆ. ಮೀನಿಂಗ್, ಡೆಫಿನೇಷನ್ಸ್ ಆ್ಯಂಡ್ ಸಿಗ್ನಿಫಿಕೆನ್ಸ್. ಕೆಲವೊಮ್ಮೆ ಓನ್ಲಿ ಸಿಗ್ನಿಫಿಕೆನ್ಸನ್ನು, ಪ್ರಾಮುಖ್ಯತೆಯನ್ನು, ಸಂವಿಧಾನದ ಪ್ರಾಮುಖ್ಯತೆಯನ್ನು ಸಹಿತವಾಗಿ 5 ಮಾರ್ಕ್ಸ್ಗೆ ಕೇಳುವಂತಹ ಸಾಧ್ಯತೆಗಳು ಇರುತ್ತೆ. ನೆಕ್ಸ್ಟ್ ಅವರ್ ವಿಲ್ ಡಿಸ್ಕಸ್ ಅಬೌಟ್ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್. ಮುಂದಿನ ಒಂದು ಅವಧಿಯಲ್ಲಿ ನಾವು ಸಂವಿಧಾನಾತ್ಮಕ ಸರ್ಕಾರದ ಕುರಿತಾಗಿ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.